ಎಲ್ರಿಗೂ ನಮಸ್ಕಾರ. ನಾನು ದೈವಿಕು ಮತ್ತು ನನ್ನಿಬ್ಬರ ಫ್ರೆಂಡ್ಸು ಲೇಪಾಕ್ಷಿ ದೇವಸ್ಥಾನದ ಕಡೆ ಹೊರಟ್ವಿ. ಇಲ್ಲಿಂದ 129 ಕಿಲೋಮೀಟ್ರ್ ದೂರ 3 ಅವರಲ್ಲಿ ನಾವು ರೀಚ್ ಆಗ್ಬೋದು ಅಂದ್ಕೊಂಡ್ವಿ. ಬಟ್ ಇಲ್ಲೇ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ಅದು ಲೇಟ್ ಆಯಿತು. ಮುಕ್ಕಾಲು ದಾರಿಗೆ ಹೋಗ್ತಿದ್ದಂಗೆ ದೈವಿಕಿಗೆ ಹಸಿವು ಶುರುವಾಯಿತು. ದೈವಿಕ್, ಏನಾಗ್ತಿದೆ? ಹೊಟ್ಟೆ ಹಸಿ ಆಗ್ತಿದೆ ಬ್ರೋ. ನಾನು ಹೇಳ್ದೆ ತಾನೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಬ್ರೋ ಯಾರು ಗೊತ್ತು ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ. ಇವಾಗೇನು ಯಾವುದಾದ್ರೂ ಹೋಟ್ಲ ಹತ್ರ ನಿಲ್ಲಿಸ್ಲಾ? ಈ ರೋಡ್ ಅಲ್ಲ, ಈ ರೋಡಲ್ಲಿ ಬರೀ ನಾನ್ ವೆಜ್ ರೆಸ್ಟೋರೆಂಟ್ಸ್ ಇದೆ ಬ್ರೋ. ನನಗೆ ಗೊತ್ತಿರೋ ಪ್ಯೂರ್ ವೆಜ್ ಹೋಟ್ಲ್ ಒಂದಿದೆ, ಅಲ್ಲಿ ನಿಲ್ಲಿಸ್ತೀನಿ ಬಾ. ಸರಿ ಬ್ರೋ, ಹೋಗೋಣ ಮತ್ತೆ. ಆಯ್ತು ಬಾ. ನಾವು ಸೀದಾ ಹೋಗಿದ್ದು ಸಮರಾಸ್ ವೆಜ್ ರೆಸ್ಟೋರೆಂಟ್ಗೆ. ಇದು ಬಾಗೇಪಲ್ಲಿ ಟೋಲ್ ಸಮೀಪ ಇದ್ದು ಲೇಪಾಕ್ಷಿ ಹಾಗೂ ಈಶಾ ಫೌಂಡೇಶನ್ಗೆ ಹತ್ತಿರದಲ್ಲಿದೆ. ಹಾಗೂ ಪುಟ್ಟಬರ್ತಿ, ಮಂತ್ರಾಲಯ, ಕದ್ರಿ, ಹೈದರಾಬಾದ್ಗೆ ಹೋಗೋರಿಗೆ ಈಸಿ ಆಕ್ಸೆಸಿಬಲ್ ಅಂತಲೇ ಹೇಳ್ಬೋದು. ಈ ರೆಸ್ಟೋರೆಂಟು ಹೈಜೀನ್ಗೆ ಮತ್ತು ಫುಡ್ ಕ್ವಾಲಿಟಿಗೆ ತುಂಬಾ ಫೇಮಸ್ಸು. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನಮಗೆ ಆ್ಯಂಬಿಯನ್ಸು ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಯಾವಾಗಲೂ ಕ್ರೌಡೆಡ್ ಆಗಿರೋದ್ರಿಂದ ನಮಗೆ ಟೇಬಲ್ ಅವೈಲೇಬಲ್ ಇರಲಿಲ್ಲ. ಸೊ ರೆಸ್ಟೋರೆಂಟ್ನ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಪ್ಲೇ ಏರಿಯಾ ಇದೆ. ಜಸ್ಟ್ ಕಾಫಿ ಕುಡ್ದು ಹೋಗೋಣ ಅನ್ನೋರಿಗೆ ಸಪ್ರೇಟಾಗಿ ಕಾಫಿ, ಟೀ, ಸ್ನ್ಯಾಕ್ಸ್ ಮತ್ತು ಜ್ಯೂಸ್ ಕೌಂಟರ್ ಸಪ್ರೇಟ್ ಆಗಿದೆ. ಅಲ್ಲೇ ಪಕ್ಕದಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಅಂತ ಗೇಮಿಂಗ್ ಸೆಂಟ್ರು ಹಾಗೆ ವಿಶಾಲವಾದ ಶಾಪಿಂಗ್ ಸೆಂಟ್ರ್ ಕೂಡ ಸೆಟಪ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ತುಂಬ ವಿಶಾಲವಾದ ಪಾರ್ಕಿಂಗ್ ಏರಿಯಾನೂ ಇದೆ. ಇವೆಲ್ಲ ನೋಡೋ ಅಷ್ಟರಲ್ಲಿ ಟೇಬಲ್ ಫ್ರೀ ಆಯಿತು. ನಮ್ಮನ್ನು ಕರೆದ್ರು, ಮೆನ್ಯೂ ಕೊಟ್ಟರು. ಮೆನ್ಯೂ ನೋಡಿದ್ರೆ ವೆಜ್ಜಲ್ಲಿ ಇಷ್ಟೊಂದು ಐಟಮ್ಸ್ ಎಲ್ಲ ಇದೆಯಾ ಅಂತ ಕನ್ಫ್ಯೂಸ್ ಆಯಿತು. ಸೊ ಅವ್ರಿಗೇನೆ ಕೇಳಿದ್ವಿ ಇವತ್ತಿನ ಸ್ಪೆಷಲ್ ಏನೇನಿದೆ ಅದನ್ನು ಕೊಡಿ ಅಂತ. ಅವ್ರು ನಮಗೆ ಪೈನಾಪಲ್ ಟಿಕ್ಕಾ ಹಾಗೂ ಪನ್ನೀರ್ ಟಿಕ್ಕಾ 2 ಸ್ಟಾರ್ಟರ್ ಕೊಟ್ಟರು. 2 ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದಾದಮೇಲೆ ಮೇನ್ ಕೋರ್ಸಿಗೆ ಬಂದ್ವಿ. ಇಲ್ಲಿ ನಾನು ಅದ್ರ ಜೊತೆಗೆ ಮಶ್ರೂಮ್ ಫ್ರೈ ಮಸಾಲ, ಅದ್ರ ಜೊತೆಗೆ ವೆಜ್ ಪಲಾವ್ ಕೊಟ್ಟರು. ಮುಂಚೆನೇ ಹೇಳ್ದಂಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಕೊನೆಯದಾಗಿ ಲೈಮ್ ಸೋಡಾ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಬಿಲ್ ಕೂಡ ಬಂತು. ಇಲ್ಲಿ ಪ್ರೈಸಿಂಗ್ ಕೂಡ ರೀಸನಬಲ್ ಆಗಿತ್ತು. ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಬರ್ತಿದ್ದಂಗೆ ಅಲ್ಲಿ ಜಸ್ಟ್ 249ಗೆ ಅನ್ಲಿಮಿಟೆಡ್ ಬಫೆಟ್ ಕೂಡ ಇದೆ, ಹೊಟ್ಟೆ ತುಂಬ ಊಟ ಮಾಡೋರಿಗೆ ಅನುಕೂಲ ಆಗಲಿ ಅಂತ. ಸೊ ಅಲ್ಲಿಂದ ನಮ್ಮ ಮುಂದೆ ಲೇಪಾಕ್ಷಿ ಕಡೆಗೆ ಹೊರಟ್ವಿ. ಈ ಲೇಪಾಕ್ಷಿ ದೇವಸ್ಥಾನವು 16ನೇ ಶತಮಾನದಲ್ಲಿ ವಿಜಯನಗರದ ರಾಜರು ಕಟ್ಟಿಸಿದಂಥ ಒಂದು ದೇವಸ್ಥಾನ. ಇಲ್ಲಿ ವೀರಭದ್ರ ಸ್ವಾಮಿಯ ದೇವಸ್ಥಾನವಿದ್ದು ಇದು ಒಂದು ಬೃಹತ್ ಬಂಡೆಯ ಮೇಲೆ ನಿರ್ಮಿಸಿರುವಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅದ್ಭುತವಾದ ಶಿಲಾ ಕೆತ್ತನೆಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿನ ಬೃಹದಾಕಾರದ ಸ್ತಂಭಗಳು ಒಂದೊಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತದೆ. ಇದೇ ಲೇಪಾಕ್ಷಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ 70 ಅಡಿ ಉದ್ದದ ನಂದಿ ವಿಗ್ರಹ. ಇದು ಪ್ರಪಂಚದ ಅತಿ ದೊಡ್ಡ ನಂದಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಅದನ್ನು ನೋಡ್ಕೋತಾ ನಾವು ವೀರಭದ್ರನ ದರ್ಶನಕ್ಕೆ ದೇವಸ್ಥಾನದ ಒಳಗೆ ಹೊರಟ್ವಿ. ದರ್ಶನ ಮುಗಿಸಿ ಹೊರಗೆ ಬರ್ತಿದ್ದಂಗೆ ಇಲ್ಲಿ ಪ್ರಸಿದ್ಧ ನಾಗಲಿಂಗ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿನ 7 ತಲೆಯ ನಾಗರ ಹಾವಿನ ಪ್ರತಿಯೊಂದು ತಲೆಗೂ ಒಂದೊಂದು ಹೆಸರಿದೆ. ವಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ ಹಾಗೂ ಕುಳಿಕ ಅಂತ. ಹಾಗೆ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಬಂಡೇಲೆ ಕೊರೆದಂತಹ ಬೃಹದಾಕಾರದ ಗಣೇಶನ ವಿಗ್ರಹ ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ ಕಾಣಿಸೋದು ಶಿಥಿಲ ಸ್ಥಿತಿಯಲ್ಲಿರುವಂತಹ ಬೃಹದಾಕಾರದ ಸ್ತಂಭಗಳು. ಅಲ್ಲಿನ ಗೈಡ್ನ ಕೇಳಿದಾಗ ಅವರು ಹೇಳಿದ್ದು ಇದು ಆಗಿನ ಕಾಲಕ್ಕೆ ಒಂದು ದೊಡ್ಡ ಮಂಟಪ ಆಗಿತ್ತು. ಇಲ್ಲಿ ಶುಭ ಕಾರ್ಯಗಳನ್ನು ನೆರವೇರಿಸ್ತಿದ್ರು. ಹಾಗೆ ಇಲ್ಲೇ ಪಕ್ಕದಲ್ಲಿ ಭೋಜನ ಶಾಲಾ ಕೂಡ ಇತ್ತು ಅಂತ ಹೇಳಿದರು. ಸೊ ನಮಗೆ ಬೇಕಾದಷ್ಟು ಮಾಹಿತಿಯನ್ನು ಪಡ್ಕೋತಾ ಮುಂದೆ ಹೊರಟ್ವಿ. ಕೊನೆಯದಾಗಿ ನಾವು ಯಾವುದೇ ಒಂದು ಐತಿಹಾಸಿಕ ದೇವಸ್ಥಾನ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ನಾವು ಭೇಟಿ ಕೊಟ್ಟಾಗ ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡೋದಲ್ಲಿ ಬೇರೆ ಮಾತೇ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಸಂಜೆ ಆಯಿತು. ಈಗ ಮನೆ ಕಡೆ ಹೊರಡುವ ಸಮಯ. ಧನ್ಯವಾದಗಳು.